ಹಾಯ್, ಯಾರಾದರೂ ಸೇಲ್ಸಲ್ಲಿ ಐಫೋನ್ನ ತೊಗೋಬೇಕಂತ ಅಂದ್ಕೊಂಡಿದ್ದರು ಖಂಡಿತವಾಗಿ ಈ ವಿಡಿಯೋನ ಫುಲ್ ಮುಗಿತ ಅನ್ಕೊಂಡು ನೋಡಿ. ಈ ನಿನ್ನೆ ಐಫೋನ್ 17 ಲಾಂಚ್ ಆದ ನಂತರ ತುಂಬ ಜನರ ಒಪಿನಿಯನ್ ಚೇಂಜಸ್ ಆಗಿದೆ. ಯಾಕಪ್ಪ ಅಂತಂದರೆ ಅನ್ಬಿಲಿಯಬಲ್ ಪ್ರೈಸಲ್ಲಿ ದಿ ಬೆಸ್ಟ್ ಐಫೋನ್ 17 ಬೇಸ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಫಸ್ಟೆಲ್ಲ ಲಾಂಚ್ ಮಾಡಿದಾಗ 17 ಪ್ರೋ ಆಗಲಿ, ಪ್ರೋ ಮ್ಯಾಕ್ಸ್, ಪ್ರೋ ಮಾಡೆಲ್ಗಳಿಗೆ ತುಂಬ ಇಂಟ್ರೆಸ್ಟ್ ಹೋಗ್ತಾಯಿತ್ತು. ಚೇಂಜಸ್ ಜಾಸ್ತಿ ಅದರಲ್ಲಿ ಆಗ್ತಾಯಿತ್ತು. ಬಟ್ ಈ ಸಾರಿ ನೋಡಿದ್ರೆ ನಮಗೆ ಫುಲ್ ಉಲ್ಟಾಗಿದೆ. ಇವಾಗ 17 ಮಾಡಲಲ್ಲಿ ನಿಮಗೆ ಫುಲ್ ಚೇಂಜಸ್ ಮಾಡಿದ್ದಾರೆ. ಹಾಗಾಗಿ ಯಾರು ಯಾವ ಫೋನ್ ತೊಗೋಬೇಕಂತ ಕನ್ಫ್ಯೂಸಲ್ಲಿದ್ದಾರೆ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಹಾಗೆ ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐಫೋನ್ 16 ಮತ್ತು 17ನಲ್ಲಿ ಚೇಂಜಸ್ ನೋಡೋದಾದ್ರೆ ನಿಮಗೆ ಡಿಸ್ಪ್ಲೇ ಸ್ವಲ್ಪ ಜಾಸ್ತಿ ಇದೆ ಐಫೋನ್ 17ನಲ್ಲಿ. ಮತ್ತು ಪ್ರೊಮೋಷನ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ, 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡೋಂಥ ಡಿಸ್ಪ್ಲೇನ. ಮತ್ತು ಇದು ನಿಮಗೆ LTPO ಪ್ಯಾನಲು, ಇದು 1 Hzಯಿಂದ 120 Hz ತನಕ ರಿಫ್ರೆಶ್ ರೇಟ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ಬ್ರೈಟ್ನೆಸ್ ಜಾಸ್ತಿ ಇದೆ. ಪ್ರೊಸೆಸರ್ ಚೇಂಜ್ ಆಗಿದೆ, ಪರ್ಫಾರ್ಮೆನ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ನೋಡ್ಬೋದು. BGMI ನಿಮಗೆ 120 FPS ಅಲ್ಲಿ ರನ್ ಮಾಡ್ಬೋದು. ಮತ್ತು ಇದರಲ್ಲಿ N1 ಚಿಪ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ವೈರ್ಲೆಸ್ ನೆಟ್ವರ್ಕ್ನ ಸ್ಟೆಬಿಲಿಟಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಲೈಕ್ ವೈಫೈ ಆಗಲಿ, ಹಾಟ್ಸ್ಪಾಟು, ಬ್ಲೂಟೂತು, ವೈರ್ಲೆಸ್ ಟೆಕ್ನಾಲಜಿ ಅದನ್ನು ಇದು ನಿಮಗೆ ಸ್ಟೆಬಿಲಿಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಮತ್ತು ನಿಮಗೆ ಇದರಲ್ಲಿ C1X ಮಾಡಮ್ ಚಿಪ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಐಫೋನ್ 16E C1 ಚಿಪ್ ಇದೆಯಲ್ಲ, ಅದರ ಲೇಟೆಸ್ಟ್ ವರ್ಷನ್ನ ಯೂಸ್ ಮಾಡಿದ್ದಾರೆ. ಮತ್ತು ಬ್ಯಾಟ್ರಿ ಸ್ವಲ್ಪ ಇಂಪ್ರೂವ್ಮೆಂಟನ್ನು ನೋಡ್ಬೋದು ನೀವು. ಮತ್ತು ಫಾಸ್ಟ್ ಚಾರ್ಜಿಂಗಲ್ಲಿ ಹ್ಯೂಜ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಡಬಲ್ ಸ್ಪೀಡು 20 ವಾಟ್ 16ನಲ್ಲಿದ್ದರೆ ಇದರಲ್ಲಿ ನಿಮಗೆ 40 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಮತ್ತು 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪ್ರೊಟೆಕ್ಷನಲ್ಲಿ ನೋಡೋದು ನಿಮಗೆ ಇದರಲ್ಲಿ ಲೇಟೆಸ್ಟ್ ಸೆರಾಮಿಕ್ಸ್ ಸೀಲ್ಡ್ 2 ವರ್ಷನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ನಿಮಗೆ ಹೆವಿ ಟಫೆಸ್ಟ್ ಗ್ಲಾಸು, ಕ್ರ್ಯಾಚ್ ರೆಸಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನೋಡ್ಬೋದು. ಕ್ಯಾಮ್ರಾಸಲ್ಲಿ ಕೂಡ ನಿಮಗೆ ಹ್ಯೂಜ್ ಅಪ್ಡೇಟ್ ಅಂತ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ ನಿಮಗೆ 12 ಮೆಗಾಪಿಕ್ಸೆಲ್ ಇತ್ತು, ಅದು ನಿಮಗೆ 18 ಮೆಗಾಪಿಕ್ಸೆಲ್ಗೆ ಬಂದಿದೆ. ಮತ್ತು ಬ್ಯಾಕ್ ಸೈಡ್ ನಿಮಗೆ ಬ್ಯಾಕ್ ಸೈಡು ಅಲ್ಟ್ರಾ ವೈಡ್ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇತ್ತು, ಅದು ಕೂಡ ನಿಮಗೆ 48 ಮೆಗಾಪಿಕ್ಸೆಲ್ಗೆ ಬಂದಿದೆ. ಇದರಲ್ಲಿ ನಿಮಗೆ ಮೇನ್ ಸೆನ್ಸರ್ನ ನೀವು ಟೆಲಿಫೋಟೋ ಲೆನ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಅಲ್ಟ್ರಾ ವೈಡಲ್ಲಿ ನೀವು ಮೈಕ್ರೋ ಶಾಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. 2 ಕ್ಯಾಮ್ರಾದಲ್ಲಿ ನಿಮಗೆ 4 ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಐಫೋನ್ 16 ಕಂಪೇರ್ ಮಾಡಿ 17 ನಿಮಗೆ ಹ್ಯೂಜ್ ಡಿಫ್ರೆನ್ಸಲ್ಲಿದೆ. ಇದನ್ನು ನೀವು ಸೇಲ್ಸಲ್ಲಿ 16 ತೊಗೊಳ್ಳೋ ಬದಲು ಒಂದು ಸ್ವಲ್ಪ ಅಮೌಂಟ್ ಇದ್ದರೆ ನೀವು 16 ಪ್ರೋ ವೆರ್ಷನ್ನ ತೊಗೊಳ್ಳೋದು ಉತ್ತಮ. 80,000 ಸೇಲ್ಸಲ್ಲಿ ಬರುತ್ತೆ. ಇಲ್ಲ ನಮಗೆ ಇವಾಗ 16 ಒಂದು ಮೊಬೈಲ್ ಎಮರ್ಜೆನ್ಸಿ ನೀವು ಒಂದು 15ರಿಂದ 20,000 ಬಜೆಟಲ್ಲಿ 1 ಇಯರ್ ಮುಂದಕ್ಕೆ ಆಗೋ ಥರ ಒಂದು ಯಾವ್ದಾದ್ರು ಒಂದು ಫೋನ್ನ ಯೂಸ್ ಮಾಡಿದರೆ ಮುಂದೆ ನಿಮಗೆ 50,000 17 ನಿಮಗೆ ಬೆಸ್ಟ್ ಮನಿ ಆಗುತ್ತೆ. 17 ಆದ ನಂತರ ಇವಾಗ 18, 19, 20 ತನಕ ನಿಮಗೆ ಜಾಸ್ತಿ ಚೇಂಜಸ್ ಏನು ನೋಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲವನ್ನು ಕ್ಯಾಮ್ರಾಸ್ ಆಗಲಿ ಎಲ್ಲ A to Z ನಿಮಗೆ ಇದರಲ್ಲಿ ತಂದಿದ್ದಾರೆ. ಇಷ್ಟು ನನ್ನ ಅನಿಸಿಕೆ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.